ಕೇಳ್ಕೊತೀನಿ. ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಗಂಟೆದುಗಳನ್ನ ಉಳಿಸು. ನಾವು ಉತ್ಸೈರ್ಯ ಮಾಡ್ಕೊಂಡು ಬಂದಿದ್ದೀನಿ. ಅದು ಯಾವ ಬಾಯಲ್ಲಿ ಮಳೆನೇ ಇಲ್ಲ ಅಂತಂದು ಯಾರ ಬೇರೆ ಮಳೆ ಹೊಡಿತಾ ಇದ್ರಂತ. ಆದಷ್ಟು ಬೇಗ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಮಾಡಿಕೊಂಡು ಬಂದ್ಬಿಡಿ ಈ ಕಡೆ. ಹಲೋ, ಸೊ 20th July 2024, ಟೈಮ್ 7:50. ನಾನು ಈಗ ಪಾರ್ಲೆ ಟೋಲಲ್ಲಿ ಇದ್ದೀನಿ. ವೆರಿ 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 ಎಕ್ಸೈಟೆಡ್. ಯಾಕೆ ಅಂತಂದರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಸೋಲೋ ಡ್ರೈವ್ ಹೋಗ್ತಾ ಇದ್ದೀನಿ. ಇಷ್ಟು ದಿನ ಬರೀ ಕಸಿನ್ಸು, ಫ್ರೆಂಡ್ಸು, ಆಮೇಲೆ ಕೆಲವು ಕೊಲೀಗ್ಸ್ ಜೊತೆ ಹೋಗಿ ಮಾತ್ರನೇ ಅಭ್ಯಾಸ ಇತ್ತು. ಇವತ್ತು ಫಸ್ಟ್ ಟೈಮ್ ಒಂದು ಸೋಲೋ ಡ್ರೈವ್ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಮ್ಯಾಂಗ್ಳೂರು ಹೊರಟಿದ್ದೀನಿ. 8 hours ತೋರಿಸ್ತಾ ಇದೆ. ಸಿಕ್ಕಾಪಡೆ ಮಳೆ. ಶಿರಾಡಿ ಘಾಟ್ ಕ್ಲೋಸ್ ಆಗಿದೆ. ಸೊ ಒನ್ ಆಫ್ ಮೈ ಫ್ರೆಂಡ್ ಸಜೆಸ್ಟೆಡ್ ದಟ್ ಚಾರ್ಮಡಿ ಘಾಟಿಂದ ಬಂದರೆ ಒಳ್ಳೇದು ಅಂತ. ಯಾಕೆಂದರೆ ಮಡಿಕೇರಿ ರೂಟು ಕೂಡ ಕ್ಲೋಸ್ ಆಗಿದೆ, ಮತ್ತು ಶಿರಾಡಿ ಕೂಡ ಕ್ಲೋಸ್ ಆಗಿಬಿಟ್ಟಿದೆ ಗುಡ್ಡ ಕುಸಿತ ಆಗಿ. ಚಾರ್ಮಡಿ ಒಂದೇ ಓಪನ್ ಇರೋದು. ಫಿಂಗರ್ಸ್ ಕ್ರಾಸ್, ಅದು ಏನೂ ಆಗಿಲ್ಲ ಅಂತಂದರೆ ಸಾಕು ಸದ್ಯಕ್ಕೆ. ವೆಲ್ಕಮ್ ಬ್ಯಾಕ್, ಲೆಟ್ಸ್ ಗೋ. ನೆಲಮಂಗಲ ಟೋಲ್ ದಾಟಿದ್ದೀನಿ. ಸ್ಯಾಟರ್ಡೆ ಬೈಕರ್ಸ್ ಎಲ್ಲ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಯಾಕೋ ಬೈಕರ್ಸ್ ಒಬ್ರು ಕಾಣಿಸ್ತಾನೆ ಇಲ್ಲ. ಕುಣಿಗಲ್ ತನಕ ಹೋಗಿ ಅಲ್ಲೊಂದು ಕಾಫಿ ಬ್ರೇಕ್ ಹಾಕೊಂಡು ವಾಪಸ್ ಬರೋರು. ಬೈಕರ್ಸ್ ಎಲ್ಲ ನೋಡ್ಬಿಟ್ರೆ ನಮ್ದು ಹಳೆ ನೆನಪುಗಳೆಲ್ಲ ಹಂಗೆ ಒಂದು ಸೆಕೆಂಡ್ ರಫ್ ಅಂತ ಪಾಸ್ ಆಗ್ತವೆ. ಇವಾಗ ಏನು ಹೋಗ್ತಾರೆ ಆ ಥರ ಎಲ್ಲ ನಾವು ಹೋಗ್ತಾನೆ ಇರಲಿಲ್ಲ. ಫುಲ್ ಗೇರ್ಸ್ ಹಾಕೊಂಡು ನಾರ್ಮಲ್ ಒಂದು ಜಾಕೆಟ್ ಹಾಕೊಂಡು ಒಂದು ಗಾಡಿಗೆ ಮಾತ್ರ ಹೆಲ್ಮೆಟ್, ಇನ್ನೊಂದು ಗಾಡಿಗೆ ಹೆಲ್ಮೆಟೇ ಇಲ್ಲ. ನನ್ನ ಹತ್ರ ಬೈಕೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ನನ್ನ ಕಸಿನ್ ಒಬ್ಬನ ಹತ್ರ ಬೈಕ್ ಇತ್ತು. ಪಾಪ ಅವ್ನ ಬೈಕ್ನಂತೂ ಅದೆಷ್ಟು ಸತಿ ಬೀಳಿಸಿ ಅವ್ನ ಗಾಡಿ ಕಲ್ತಿದ್ದೀನೋ ನನಗೆ ಗೊತ್ತಿಲ್ಲ. ನಾನು, ನಮ್ಮಣ್ಣ, ಆಮೇಲೆ ನನ್ನ ಕಸಿನ್ ಒಂದು ಬೈಕ್ ತೊಗೊಳೋದು, ಇನ್ನೊಂದು ಬೈಕು ಫ್ರೆಂಡ್ಸು ಅಲ್ಲಿ ಇಲ್ಲಿ ಬಾರೋ ಮಾಡ್ಕೊಳ್ಳೋದು, ಇನ್ನೊಂದು ಬೈಕ್ನ ಹೋಗ್ತಿರೋದೇ ಕೆಲಸ. ಅದೇ ಇವಾಗ ನೆಕ್ಸ್ಟು ಹಾಸನಲ್ಲಿ ತಿಂಡಿ. ಅಲ್ಲಿವರೆಗೂ ಯಾವುದೇ ಬ್ರೇಕ್ ಇಲ್ಲ. ಮಳೆ ಬರದೇ ಇದ್ದರೆ ಸಾಕು. ಆಮೇಲೆ ಹೆವಿ ವೆಹಿಕಲ್ಸ್ ಎಲ್ಲ ಚಾರ್ಮಡಿನಲ್ಲಿ ಬಿಡಲ್ಲ ಅಂತ ಅನ್ಕೊತೀನಿ. ಸೊ ನೋಡೋಣ ಬನ್ನಿ. ಓಕೆ, ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟು ಅಲ್ಲ, ಲಂಚು ಅಲ್ಲ, ಬ್ರಂಚ್ ಅಂತ ಅಂದ್ಕೊಳ್ಳಿ. ಬ್ರಂಚ್ ಆಗಿದೆ. ಆಗಲೇ ಬೇಲೂರು ಕಡೆಗೆ ಡಿವಿಯೇಷನ್ ತೊಗೊಂಡಿದ್ದಾಯಿತು. ಸ್ಟ್ರೈಟ್ ಹೋದರೆ ಸಕಲೇಶ್ಪುರ, ಶಿರಾಡಿ ಹೋಗಬೇಕಾಗಿತ್ತು. ಬಟ್ ಐ ಆಲ್ರೆಡಿ ಟುಕ್ ದ ರೈಟ್ ಚಾರ್ಮಡಿಗೆ. 200 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಒಂದು 4.25 hour 5 hour ತೋರಿಸ್ತಾ ಇದೆ. ಬೀಚಿಗೆಲ್ಲ ಬಿಡೋ ಡೌಟು. ಅಂದಮೇಲೆ ಹೊಡಿತಾರೆ ಬೀಚ್ ಬೀಳಬೇಕು ಅಂದರೆ. ಈಗ ಬೇಲೂರು ದಾಟಿದ ಮೇಲೆ ಮೂಡಿಗೆರೆ ಸೈಡು ಅಲ್ಲೆಲ್ಲ ಹೋದಾಗ ಸ್ವಲ್ಪ ಮಳೆ ಸಿಗುತ್ತಾ ಅಂತ ನೋಡಬೇಕು. ಬಟ್ ಇಲ್ಲಿವರೆಗೂ ಮಳೆ ಅಂತೂ ಖಂಡಿತ ಸಿಕ್ಕಿಲ್ಲ. ಕೂಲಾಗಿದೆ ವೆದರು. ಇದ್ದೀನಿ ನೋಡಿ. ಅಲ್ಲಿ ಈಗ ಹೋದರೆ ಹೊರನಾಡು, ಬಾಳೆಹೊನ್ನೂರು. ಇಲ್ಲಿ ಕೊಟ್ಟಿಗೆಹಾರ ಏನಕ್ಕೆ ಗೆಲ್ಸಿದ್ದೀನಿ ಅಂದರೆ, ಕೊಟ್ಟಿಗೆಹಾರ ಬಂದಮೇಲೆ ನೀರು ದೋಸೆ ತಿನ್ನಲೇಬೇಕು. ಹಾಗಾಗಿ ನೀರು ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದೆ. ಕೊಟ್ಟಿಗೆಹಾರನಲ್ಲಿ ಆ್ಯಕ್ಚುಲಿ ಫೇಮಸ್ಸು ಇದು ನೀರು ದೋಸೆ ಅದೆಲ್ಲ. ಅವಾಗ ಬಂದಾಗ ಇಲ್ಲಿ ಸಣ್ಣದು ಆರೆಂಜ್ ಸಿಗೋದು. ಆರೆಂಜಿಗೆ ಉಪ್ಪು ಖಾರ ಹಾಕ್ಬಿಟ್ಟೆಲ್ಲ ಕೊಡೋರು. ಅದು ಚೆನ್ನಾಗಿರೋದು. ಇವಾಗ ಅದೆಲ್ಲೂ ಇಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಾಂದ್ರೆ ಅದೇ ತೊಗೊಳ್ತಾ ಇದ್ದೆ. ಸಖತ್ತಾಗಿದೆ ವೆದರ್ ಮಾತ್ರ. ಬರ್ತಾ ನೋಡಿದ್ರಲ್ಲ ದಾರಿ ಎಷ್ಟು ಸಖತ್ತಾಗಿದೆ ನೋಡಿ. ಗಾಳಿ ನೋಡಿ, ಮಜ್ಜವಾಗಿದೆ ಗಾಳಿ ಮಾತ್ರ. ಈಗ ಇಲ್ಲಿಂದ ಚಾರ್ಮಡಿ ಇನ್ನೂ ಅದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಬೇಕು. ಮಳೆ ಇಲ್ಲ. ಆ್ಯಕ್ಚುಲಿ ಮಳೆ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡ್ಬಂದೆ, ಮಳೆ ಇಲ್ಲ ನೋಡಿ. ನೀರು ದೋಸೆ ಫುಲ್ ಬಿಸಿ ಇದೆ, ಜೊತೆಗೆ ಬಜ್ಜಿ. ಒಳ್ಳೆ ವೆದರು. ಬನ್ನಿ ಚೆನ್ನಾಗಿ ತೊಗೊಳ್ಳೋಣ. ಏನು ಫಾಗ್ ಇರಂಗೆ ಕಾಣಿಸ್ತಿಲ್ಲ. ಬಟ್ ಸ್ಟಿಲ್ ಓಕೆ, ಒಂದು ಲೆವೆಲಿಗಿದೆ. ಯಾವುದೋ ಆ್ಯಂಬುಲೆನ್ಸ್ ಹೊರಟಿದೆ. ಇಂಥ ಜಾಗದಲ್ಲೆಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸ್ವಲ್ಪ ಹಾಸ್ಪಿಟಲ್ಸ್ಗೆ ರೀಚ್ ಆಗೋದು ಕಷ್ಟನೇ. ಹಾಗಾಗಿ ಇಲ್ಲೆಲ್ಲ ನೋಡ್ಕೊಂಡು ಡ್ರೈವ್ ಮಾಡಬೇಕು. ನಿಧಾನ ಆದರೂ ಪರವಾಗಿಲ್ಲ. ಲೈಕ್ ಡ್ರೈವ್ ಎಂಜಾಯ್ ಮಾಡಿದ್ರೆ ಸಾಕು. ಏನು
ಫಾಸ್ಟಾಗಿ ಹೋಗ್ಬೇಕು, ಬೇಗ ತಲುಪ್ಬಿಟ್ಟು ಅಲ್ಲೇನು ಬದನೆಕಾಯಿಗೂ ಮಾಡೋದಿರಲ್ಲ. ಒಂದು ತಾರ್ ತೊಗೋಬೇಕು, ಸಕ್ಕತ್ತಾಗಿದೆ. ಇಂಥ ರೋಡಲ್ಲೆಲ್ಲ ತಾರೆಲ್ಲ ಇದ್ಬಿಟ್ರೆ ಸಖತ್ತಾಗಿರುತ್ತೆ ಮಾತ್ರ. ಭಾರಿ ಆಸೆ ಇದೆ ತಾರ್ ತೊಗೋಬೇಕು ಅಂತ. ಥಾರು, ಟೊಯೋಟಾ ಹೈಲಕ್ಸು ಇದೆಲ್ಲ ಬಕೆಟ್ ಲಿಸ್ಟಲ್ಲಿ ಇರುವಂಥ ಗಾಡಿಗಳು. ನೋಡೋಣ. ಆಗಿದೆ, ಪರವಾಗಿಲ್ಲ. ನೋಡಿ ವ್ಯೂ ನೋಡಿ ಹೆಂಗಿದೆ, ಆ ಫಾಗುಗೂ ಮುಂದೆ ಹೋಗ್ತಿರೋ ತಾರ್ಗೂ ಮಜ್ವಾಗಿದೆ ಮಾತ್ರ. ಇರಿ I-20 ಅವ್ರನ್ನ ಹಿಂದಕ್ಕೆ ಹಾಕ್ಬೋಣ. ಹಿಂದಕ್ಕೆ ಹಾಕಿದ್ರೆ ನಮಗೆ ತಾರ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ಯಾವುದೋ ಚಿಕ್ಕಮಗಳೂರು ಗಾಡಿ K18 ಮಾಡಿಫೈ ಮಾಡಿಸ್ಬಿಟ್ರೆ ಥಾರ್ ಮಾತ್ರ ಸೂಪರ್ ಆಗಿರುತ್ತೆ. ಈಗೇನೋ 5 ಡೋರ್ ಬೇರೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕೇಳಿದೆ. ಅಂದರೆ ಮಾತ್ರ ಸೂಪರ್ ಆಗಿರುತ್ತೆ. ನೋಡಿ ಬ್ರೇಕ್ ಲೈಟ್ಸ್ ಹೊಡೆದ್ರೆ, ಬಟ್ ಸ್ಟಿಲ್ ಮಸ್ತ್ ಗಾಡಿ. ಇನ್ನೊಂದು ಅಂತಂದ್ರೆ ಇದೇ ಸೆಗ್ಮೆಂಟಲ್ಲಿ ಇರೋದು ಜಿಪ್ಸಿ, ಓಲ್ಡ್ ವೈನ್ ಅಂತಾರಲ್ಲ ಹಂಗೆ, ಅದು ಕೂಡ ಕ್ರೇಜಿ ಗಾಡಿ. ಎಲ್ಲಿ ಬೇಕಾದ್ರೆ ತೊಗೊಂಡೋಗ್ಬೋದು, ಅದನ್ನ ಹೆಂಗ್ ಬೇಕಾದ್ರೆ ಬಗ್ಗಿಸ್ಬೋದು ಗಾಡಿನ ಮಾತ್ರ. ನೋಡಿ ಇಲ್ಲೇ ಹೇಳಿದ್ ನಾನು, ಎಲ್ಲ ಬರೀ ಹವಾಯಿ ಸ್ಲಿಪ್ಪರ್ಸು, ನಾರ್ಮಲ್ ಸ್ಯಾಂಡಲ್ಸ್ ಹಾಕೊಂಡೇನೆ ಇಲ್ಲೆಲ್ಲ ಬಂದ್ಬಿಡ್ತಾ ಇದ್ವಿ. ಏನು ಮಳೆ ಇದ್ರೂ ನೋಡ್ತಾ ಇರಲಿಲ್ಲ. ಜಸ್ಟ್ ಒಂದು ಜಾಕೆಟು, ರೈನ್ ಕೋಟು ಇರಲಿಲ್ಲ, ಜಸ್ಟ್ ಒಂದು ಜಾಕೆಟ್ ಹಾಕೊಂಡೇ ಬಂದ್ಬಿಡೋದು ಅಷ್ಟೇ. ಜೈ ಜೈ ಧಿಕ್ಕಾರ ಅಂತ. ಫಸ್ಟು ನಾನು ಚಾರ್ಮಡಿ ಘಾಟ್ಗೆ 4 ವೀಲರ್ ಅಂತ ತಂದಿದ್ದು ಎಲ್ಲೋ ಬೋರ್ಡ್ನ. ಕಸಿನ್ ಮದುವೆಗೆ ಕಾರ್ಡ್ ಕೊಡಬೇಕಾಗಿತ್ತು ಮಂಗಳೂರಲ್ಲಿ. ಹಂಗಾಗಿ ನೋಡಿ ಅಲ್ಲೊಂದು ಫಾಲ್ಸ್ ಚೆನ್ನಾಗಿ ತುಂಬಿ ಕರಿತಾ ಇದೆ. ಮೊನ್ನೆ ನೋಡಿದ್ರಲ್ಲ ಜೋಗ್ ಫಾಲ್ಸು, ಅದಕ್ಕಿಂತ ಇದೇ ಎಷ್ಟೋ ಬೆಟ್ರು ರೀ. ತಲೆ ಕೆಟ್ಟೋಗ್ಬಿಡ್ತು ಮೊನ್ನೆ ಜೋಗ್ ಹೋಗ್ಬಿಟ್ಟು. ಅವಾಗ ಅವ್ರದ್ದು ಕ್ಯಾಬ್ ಡ್ರೈವರ್ ಹತ್ರ ಇಸ್ಕೊಂಡು ಹೋಗಿದ್ವಿ. ಅವನ ಆಫೀಸ್ದು ಕ್ಯಾಬ್ ಡ್ರೈವರ್ ಹತ್ರ ರೆಂಟಿಗೆ ಇಸ್ಕೊಂಡು ಹೋಗಿದ್ವಿ 4 ವೀಲರು ETS. ಅದು ಒಳ್ಳೆ ಗಾಡಿ ಮಾತ್ರ. ಏನು ಬೂಟ್ ಸ್ಪೇಸು, ಏನು ಲೆಗ್ ಸ್ಪೇಸು, ಒಳ್ಳೆ ಮೈಲೇಜು. ಅದು ನೋಡೋಲ್ಲ. ಈಗ ಸ್ನಾನ ಮಾಡ್ಕೊಂಡ್ಬಿಡ್ತಾನೆ ನಮ್ಮ. ನನ್ನ ಗಾಡಿನಲ್ಲೇ ಸುಮಾರು ಸತಿ ಬಂದಿದ್ದೀನಿ, ಬಟ್ ವ್ಲಾಗಿಗೆ ಅಂತ ಬಂದಿರೋದು ಇದೇ ಫಸ್ಟ್ ಟೈಮ್. ಬೀಚಲ್ಲಿ ಒಂದು ಆಟ ಆಡೋಕ್ಕೆ ಬಿಟ್ಬಿಟ್ರಿ, ಈಗ ಖುಷಿಯೋ ಖುಷಿ. ಅಪ್ಪ ಸ್ವಾಮಿ ಸನ್ನಿಧಿ ನಿಲ್ಲಿಸ್ತಾ ಇದ್ವಿ. ಈಗ ಒಂದು ಸೆಲ್ಯೂಟ್ ಹೊಡೆದ್ಬಿಟ್ಟು ಹೋಗ್ಬಿಡೋಣ. ಕೋತಿಗಳ ಸಾಮ್ರಾಜ್ಯ. ಫೋನ್ಗಳೆಲ್ಲ ಈಚೆ ಬಂದ್ಬಿಟ್ಟಿದ್ದಾವೆ ಬಸ್ಸಿಂದ ಈಚೆ. ಇಲ್ಲಿ ಚೆನ್ನಾಗಿದೆ ನೋಡಿ ಫಾಗು. ಇಲ್ಲಿ ಒಳ್ಳೆ ಸಾಕಾಗಿ ಕಾಣಿಸ್ತಾ ಇದೆ ಫಾಗ್ ಮಾತ್ರ. ಏಕೆ ರಸ್ತೆ ಕುಸ್ತಿದೆ ಅಂತ ಅಂದ್ಬಿಟ್ಟೇನೆ ಬೋರ್ಡ್ ಹಾಕ್ಯಾರೆ. ಚಿಕ್ಕದ್ ಮಾಡ್ಬಿಟ್ಟಿದ್ದಾರೆ ರೋಡ್. ಇದು ಇಲ್ಲ ಇಷ್ಟೇ ಇತ್ತ ಮುಂಚೆ. ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಆದ್ಮೇಲೆ ನಿಲ್ಸಿದ್ವಿ. ಇನ್ಕ್ರೆಡಿಬಲ್ ಆಗಿದೆ ಮಾತ್ರ ವೆದರು. ಕ್ಯಾಮ್ರಾ ಐಸ್ಗೆ ಇಷ್ಟೇ ಕಾಣಿಸ್ತಿರೋದು, ಬಟ್ ಬೇರೆ ಐಸ್ಗೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೂಪರ್ ಆಗಿದೆ ಮಾತ್ರ ವೆದರ್ ಮಾತ್ರ. ಜನಸಾಗರ ಸಗದಾಗಿದೆ ರೀ. ಈ ಕೋತಿಗಳು ಜಾಸ್ತಿ ಆಗ್ಬಿಟ್ಟಿದಾವಲ್ಲ ನೋಡಿ. ಕಾರ್ ಮೇಲೆಲ್ಲ ಹತ್ತು ಕೂತ್ಕೊಂಡಿದಾವಲ್ಲ ಇವು. ಇವನು ಕೇಳೋದೇನು ಇಲ್ಲಪ್ಪ ಇದಕ್ಕೆ. ಏನು ಟೋಲ್ ಹಾಕೊಂಡಿದ್ದಾವೆ ಕಾರ್ಗಳಿಗೆ. ಸಾಕಾಗಿದೆ. ಲಾಸ್ಟ್ ವೀಕ್ ಜೋಗ್ ಹೋಗಿದ್ಕಿನ್ನ ಇಲ್ಲಿ ಈ ಫಾಲ್ಸ್ ನೋಡೋದೇನೆ ಒಳ್ಳೆ ಮಜವಾಗಿದೆ ಮಾತ್ರ. ಸೀರಿಯಸ್ ಆಗಿ ಆದಷ್ಟು ಬೇಗ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಮಾಡಿಕೊಂಡು ಬಂದ್ಬಿಡಿ ಈ ಕಡೆ. ಹೇರ್ ಪಿನ್ ಕರ್ವ್ ನಂಬರ್ 5. ಬೆಳ್ತಂಗಡಿ ಉಜಿರೆ 20 ಇದೆ, ಬೆಳ್ತಂಗಡಿ 26 ಇದೆ. ನೋಡಿ ಜೋರೇ ಆಗ್ಬಿಡ್ತು ಮಳೆ ಫುಲ್ಲು. KSRTC ಅವ್ರು ಮಾತ್ರ ಏನು ಹೊಡಿತಾರೆ ಗುರು. ಮಳೆ ಇರಲಿ ಬಿಸಿಲಿರಲಿ ಏನಿರಲಿ ಸೈ ಅಂತ ತಿರುಗಿಸಿ ಬಿಡ್ತಾ ಇರ್ತಾರೆ. ಯೂಶಲ್ ಆಗಿ ನೀವು ಗಮನಿಸಿದ್ರೆ ಇಲ್ವಾ ಗೊತ್ತಿಲ್ಲ ನನಗೆ, ಘಾಟ್ ಸೆಕ್ಷನಲ್ಲಿ ಹೋಗುವಂಥ KSRTC ಬಸ್ಗಳಿಗೆ ಹಿಂದ್ಗಡೆ ಸ್ವಲ್ಪ ಸ್ಲ್ಯಾಂಟಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ. ಸ್ಟ್ರೈಟಾಗಿ ಕೊಟ್ಟಿರಲ್ಲ ಹಿಂದ್ಗಡೆ. ಟಯರಿಂದ ಹಿಂದ್ಗಡೆ ಸ್ಲ್ಯಾಂಟಾಗಿ ಕೊಟ್ಟಿರ್ತಾರೆ ಸ್ವಲ್ಪ ಮೇಲಕ್ಕೆ. ಏಕೆಂದರೆ ಇದು ಘಾಟ್ ಸೆಕ್ಷನಲ್ಲೆಲ್ಲ ಕೆಳಗಡೆ ಇಳಿಸ್ಬೇಕಾದ್ರೆ ಮುಂದ್ಗಡೆ ಟಚ್ ಆಗುತ್ತೆ ಅಂತ. ನಾರ್ಮಲ್ ರೋಡ್ಸಲ್ಲಿ ಓಡಾಡೋದಕ್ಕೆ ಸ್ಟ್ರೈಟಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ. ಒಂದ್ಸತಿ ಯಾವಾಗಾದರೂ ನೀವು ಗಮನಿಸಿ. ಆದಷ್ಟು ಬೇಗ ಬೆಳ್ತಂಗಡಿ ದಾಟಿಬಿಡ್ಬೇಕು, ಅಲ್ಲ ಇನ್ನೇನು ಉಜಿರೆ ಹೋಗಿ ಸೇರಿಬಿಡ್ಬೇಕು. ಇಷ್ಟೆಲ್ಲ ಮಳೆ ಇದ್ದರೆ ಸ್ವಲ್ಪ ರಿಸ್ಕಿನೇ. ಹಾಗಾಗಿ ನಾವು ಉಚ್ಚಧೈರ್ಯ ಮಾಡ್ಕೊಂಡು ಬಂದಿದ್ದೀನಿ. ಅದು ಯಾವ ಬಾಯಲ್ಲಿ ಮಳೆನೇ ಇಲ್ಲ ಅಂತಂದು ಯಾರ ಬೇರೆ ಮಳೆ ಹೊಡಿತಾ ಇತ್ತು ಅಂತ ನೋಡಿ. ಮಂಗಳೂರಿಂದ 85 ಎಂಜಾಯ್ ಮಾಡ್ಕೊಂಡು ಬಂದಿದ್ದು. ಇಲ್ಲಿ ಸರಿ ಮಳೆ ಹಿಡ್ಕೊಂಡಿದ್ದೆ ನೋಡಿ. ಮಧ್ಯಾಹ್ನನೇ ಇಷ್ಟು ಮಳೆ ಬರುತ್ತೆ ಅಂತಂದರೆ ಈ ಸೀಸನಲ್ಲಿ. ಇನ್ನು ಬೆಳಗ್ಗೆ ಮತ್ತು ರಾತ್ರಿ ಹೋಗ್ತೀನಿ ಹೆಂಗಿರ್ಬೋಡ ಇಲ್ಲಿ.
ಎಸ್ಪೆಷಲಿ ರಾತ್ರಿ ಹೊತ್ತು ಸಖತ್ ಕಷ್ಟ ಆಗುತ್ತೆ ಡ್ರೈವರ್ಸ್ಗೆ ಮಾತ್ರ ಇಲ್ಲಿ ಗಾಡಿ ಓಡಿಸೋದಕ್ಕೆ. ಸಖತ್ ಹುಷಾರಾಗಿರ್ಬೇಕು, ಸಖತ್ ಸ್ಕಿಲ್ಫುಲ್ ಆಗಿರ್ಬೇಕು ಮಾತ್ರ ಇಲ್ಲಿ ಡ್ರೈವರ್ಸ್. ನೋಡಿ ಡಿಯೋನಲ್ಲೇ ಬಂದ್ಬಿಟ್ಟಿಯಾರಲ್ಲ ಬಾಯ್ಸು. ಬಾಯ್ಸ್ಗೆ ಮತ್ತು ವೆಹಿಕಲ್ಸ್ಗೆ, ಐ ಮೀನ್ ಕಾರ್ಸು ಮತ್ತು ಬೈಕ್ಸ್ಗೆ ಅವಿನಾಭಾವ ಸಂಬಂಧ ಇರುತ್ತೆ ಅಲ್ಲ. ನಾವು ಬಾಯ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ.